ಎಲ್ಲರಿಗೂ ಸುಬ್ಬು ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಟೇಸ್ಟಿಯಾಗಿ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಶ್ರೂಮ್ ಬಿರಿಯಾನಿ ಮಾಡಲು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋದಾದರೆ, ಪಲಾವ್ ಐಟಮ್ಸ್, ಈರುಳ್ಳಿ, ಟೊಮೆಟೊ, ಮೊಸರು, ಮಶ್ರೂಮ್, ಮಸಾಲ ಪೌಡರ್ಸ್, ಗರಂ ಮಸಾಲ, ಚಿಕನ್ ಮಸಾಲ ಆ್ಯಂಡ್ ಚಿಲ್ಲಿ ಪೌಡರ್, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಧನಿಯ ಮತ್ತು ಮೆಣಸು. ಫಸ್ಟಿಗೆ ಮಸಾಲೆನ ರೆಡಿ ಮಾಡ್ಕೋಬೇಕು. ಮಸಾಲೆಗೆ 1 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 3 ಹಸಿಮೆಣಸಿನಕಾಯಿ, ಅರ್ಧ ಸ್ಪೂನ್ ಧನಿಯ, 1/4 ಸ್ಪೂನ್ ಮೆಣಸು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೋಬೇಕು. ಈ ಮಸಾಲೆ ರೆಡಿ ಮಾಡ್ಕೊಂಡಾದ್ಮೇಲೆ ಆಮೇಲೆ ಕುಕ್ಕರ್ ಇಟ್ಟು 3 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಪಲಾವ್ ಐಟಮ್ಸ್ನ ಫಸ್ಟಿಗೆ ಹಾಕ್ಕೋಬೇಕು. ಪಲಾವ್ ಐಟಮ್ಸ್ ಹಾಕಾದ್ಮೇಲೆ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ರುಬ್ಬಿರೋವಂಥ ಮಸಾಲ ಇರುತ್ತೆ ಆ ಮಸಾಲೆನ ಹಾಕಿ 1-2 ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಆದಮೇಲೆ ಈ ಮಸಾಲೆಗೆ ಟೊಮೆಟೊನ ಹಾಕ್ಕೋಬೇಕು. ಟೊಮೆಟೊನ ಹಾಕಾದ್ಮೇಲೆ ಇದು ಟೊಮೆಟೊನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊನ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಮಶ್ರೂಮ್ ಹಾಕ್ಕೋಬೇಕು. ನಾನಿಲ್ಲಿ 200 ಗ್ರಾಮ್ ಮಶ್ರೂಮ್ನ ಯೂಸ್ ಮಾಡ್ಕೊಂಡಿದ್ದೀನಿ. 4 ಜನಕ್ಕೆ ಬ್ರೇಕ್ಫಾಸ್ಟ್ ಆಗೋ ಥರ. ಮಶ್ರೂಮ್ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು 5 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಟ್ಟರೆ ಮಶ್ರೂಮು ಕೂಡ ಸ್ಮೂತ್ ಆಗುತ್ತೆ ಆ್ಯಂಡ್ ಇದು ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ. ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈ ರೀತಿ ಎಣ್ಣೆ ಬಿಟ್ಕೊಂಡಾದಮೇಲೆ ಏನು ಮಸಾಲ ಪೌಡರ್ಸ್ ಇರುತ್ತೆ, ಗರಂ ಮಸಾಲ, ಚಿಕನ್ ಮಸಾಲ ಆ್ಯಂಡ್ ಮೆಣಸಿನ್ಕಾಯಿ ಪುಡಿ ಎಲ್ಲವನ್ನು ಹಾಕಿ ಅದ್ರ ಜೊತೆಗೆ 3 ಸ್ಪೂನ್ ಮೊಸರು ಹಾಕೋದ್ರಿಂದ ರೈಸು ಸ್ಮೂತಾಗಿರುತ್ತೆ ಆ್ಯಂಡ್ ಬಿರಿಯಾನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ನಾವು ರೈಸ್ ಹಾಕೋಬೇಕಾಗುತ್ತೆ. ನಾನೊಂದು 5 ಮಿನಿಟ್ಸ್ ರೈಸ್ನ ನೆನೆಯೋಕ್ಕಿಟ್ಟಿದ್ದೆ. ನಾನಿಲ್ಲಿ 2 ಗ್ಲಾಸ್ ರೈಸ್ ಹಾಕ್ಕೊಂಡಿದ್ದೀನಿ. ಯಾವ 2 ಗ್ಲಾಸಲ್ಲಿ ರೈಸ್ ಹಾಕ್ಕೊಂಡಿದ್ದೆ ಅದೇ ಗ್ಲಾಸಲ್ಲಿ ನಾನು 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 4 ಗ್ಲಾಸ್ ನೀರು ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿ. ಏನಾದರೂ ಕಮ್ಮಿ ಅನಿಸಿದ್ರೆ ಮತ್ತೆ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸಾಲ್ಟ್ ಕಮ್ಮಿ ಇದೆ ಅಂತ ಅನಿಸಿದ್ದಕ್ಕೋಸ್ಕರ ಸಾಲ್ಟ್ ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸಿದ್ರೆ ಸಾಕು, ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ನಾನಿವತ್ತು ಇಂಡಕ್ಷನ್ ಸ್ಟವಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೂ ಒಂದು ರೀಸನ್ ಇದೆ. ಯಾಕಂದರೆ ಗ್ಯಾಸ್ ಸ್ಟೋರೇಜ್ ಯುದ್ಧದ ರೀಸನಿಂದ ಕಮ್ಮಿ ಇದೆ ಅಂತ ನ್ಯೂಸ್ ನೋಡ್ತಾ ಇದ್ದೀವಿ. ಅದು ಇನ್ನೂ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಾಗಿಲ್ಲ. ಸೊ ಫ್ಯೂಚರಲ್ಲಿ ನಾವು ಗ್ಯಾಸ್ ಸೇವ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಸಿಲಿಂಡರ್ಗೆ ಆಲ್ಟರ್ನೇಟಿವ್ ಆಗಿ ಏನಾದ್ರು ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅನ್ನೋ ರೀಸನ್ಗೋಸ್ಕರ ನಾನು ಇವತ್ತು ಇಂಡಕ್ಷನ್ ಸ್ಟವಲ್ಲಿ ಅಡುಗೆ ಮಾಡಿದ್ದು. ಸಿಲಿಂಡರ್ಗೆ ಏನಾದರೂ ಆಲ್ಟರ್ನೇಟಿವ್ ಇದ್ದರೆ ಯೂಸ್ ಮಾಡಿಕೊಂಡು ಕುಕ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.